ಸಕಲೇಶಪುರದಲ್ಲಿ ನಾವು ಸ್ಟೇ ಆಗಿದ್ದ ರೆಸಾರ್ಟ್ ಹೀಗಿತ್ತು. ನಾವಿದ್ದ ಕಾಟೇಜ್ ನ ಎದುರುಗಡೆ ಕಾಫಿ ತೋಟ ಇದ್ದದ್ರಿಂದ ವ್ಯೂ ತುಂಬಾ ಬ್ಯೂಟಿಫುಲ್ ಆಗಿ ಇತ್ತು. ರೂಮ್ ಕೂಡ ತುಂಬಾ ಕ್ಲೀನ್ ಅಂಡ್ ಸ್ಪೇಷಿಯಸ್ ಆಗಿ ಇತ್ತು. ನಮ್ಗೆ ಸಪರೇಟ್ ಕಾಟೇಜ್ ಇದ್ದದ್ರಿಂದ ಬರೀ ನಮ್ ಫ್ಯಾಮಿಲಿ ಅವರು ಮಾತ್ರ ಅಲ್ಲಿ ಇದ್ದದ್ದು. ನಮ್ಗೆ ನೆರೆಕರೆ ಅವರ ತೊಂದರೆ ಇರ್ಲಿಲ್ಲ. ಹಾಗೆ ಓದ್ಲಿಕ್ಕೆ ಇಂಟ್ರೆಸ್ಟ್ ಇದ್ದವರಿಗೆ ಸಣ್ಣ ಲೈಬ್ರರಿ ಕೂಡ ಇತ್ತು. ಸಂಜೆ ಟೈಮ್ಗೆ ಕೂಲ್ ಸೈಡ್ ವ್ಯೂ ಜೊತೆ ಕಾಫಿ ಮತ್ತೆ ನೀರುಳ್ಳಿ ಬಜ್ಜಿ ತಿಂತ ಟೈಮ್ ಹೋದದ್ದೇ ಗೊತ್ತಾಗ್ಲಿಲ್ಲ. ಸಂಜೆ ಆಗ್ತಿದ್ದ ಹಾಗೆ ಚಳಿ ಜಾಸ್ತಿ ಆಗಿತ್ತು. ಕ್ಯಾಂಪ್ ಫೈರ್ ಹಾಕಿದ್ರಿಂದ ತುಂಬಾ ಒಳ್ಳೇದಾಯ್ತು. ಕ್ಯಾಂಪ್ ಫೈರ್ ಜೊತೆ ಮ್ಯೂಸಿಕ್ ಕೂಡ ಹಾಕಿದ್ರು. ಹಾಗೆ ಈವ್ನಿಂಗ್ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆದ್ರೆ ನಂಗೆ ಇಲ್ಲಿನ ಮಾರ್ನಿಂಗ್ ವೈಬ್ ತುಂಬಾ ಇಷ್ಟ ಆಯ್ತು. ಮಾರ್ನಿಂಗ್ ಕಾಫಿ ತೋಟದಲ್ಲಿ ವಾಕ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ ಅಂತ ರೆಸಾರ್ಟ್ ಅವರು ಹೇಳಿದ್ರು. ಅದಕ್ಕೆ ಬೇಗ ಎದ್ದು ಆ ಎಕ್ಸ್ಪೀರಿಯನ್ಸ್ ಮಾಡುವ ಅಂತ ಹೇಳಿ ಹೋದ್ವಿ. ಕಾಫಿ ತೋಟದ ತುಂಬಾ ಕಾಫಿ ಹೂವಿನ ಸ್ಮೆಲ್ ಘಮ್ ಅಂತ ಹೇಳಿ ಬರ್ತಾ ಇತ್ತು. ಸಕಲೇಶಪುರದ ಚಳಿಯಲ್ಲಿ ಬೆಳಗ್ಗೆ ಕಾಫಿ ತೋಟದಲ್ಲಿ ವಾಕಿಂಗ್ ಮಾಡ್ತಾ ಇದ್ರೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಿ ಫ್ರೆಶ್ ಫೀಲಿಂಗ್ ಬರ್ತದೆ. ಈ ತರ ದಿನ ಸ್ಟಾರ್ಟ್ ಮಾಡಿದ್ರೆ ಇಡೀ ದಿನ ಫ್ರೆಶ್ ಆಗಿರ್ತದೆ. ತುಂಬಾ ವೆರೈಟಿ ಆದ ಮತ್ತು ತುಂಬಾ ರುಚಿಯಾದ ಬ್ರೇಕ್ಫಾಸ್ಟ್ ತಿಂದು ರೆಸಾರ್ಟಿಗೆ ಬಾಯ್ ಹೇಳಿ ನಾವು ಹೋಗಿದ್ದು ಸುಂದರವಾದ ಪುರಾತನ ದೇವಸ್ಥಾನ. ಅದು ಯಾವುದು ಅಂತ ಹೇಳಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ.